ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಬುಧ ಗ್ರಹದ ಒಂದು ಮಹತ್ವ, ಬುಧ ಬುಧ ಗ್ರಹದ ಒಂದು ರಹಸ್ಯ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನಿಮ್ಮ ಸೋದರ ಮಾವನ ರಹಸ್ಯ ಕೂಡ ಇದರಲ್ಲಿ ತಿಳ್ಕೊಬಹುದು. ಈ ತರ ಬುಧಕ್ಕೆ ಯಾವ್ದೆಲ್ಲ ಸಂಬಂಧಪಟ್ಟಿದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯ ಬುಧ ಅಂತ ಹೇಳಿದ್ರೆ ಅದು ತುಂಬಾ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತಿಕೆಗೆ ಕಾರಕ ಆಗ್ತಾನೆ. ಮತ್ತೆ ನೀವೇನಾದ್ರೂ ಒಂದು ಎಜುಕೇಶನ್ ಮಾಡೋದು, ವಿದ್ಯೆ ಮಾಡೋದು, ಏನಾದ್ರೂ ಕಲಿಯೋದು, ಅದಕ್ಕೂ ಕೂಡ ಬುಧ ಕಾರಕ ಆಗ್ತಾನೆ. ಇಲ್ಲಿ ಬುಧ ಏನಾದ್ರೂ ವೀಕ್ ಇದ್ರೆ ನಿಮ್ಗೆ ಏನಾದ್ರೂ ಲರ್ನಿಂಗ್ ಮಾಡೋದು, ನಿಮ್ಮ ಬುದ್ಧಿವಂತಿಕೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಇಲ್ಲಿ ಏನಾದ್ರೂ ಬುಧ ಇದ್ರೆ ಅದು ತುಂಬಾ ವೀಕ್ ಆಗತ್ತೆ, ನೀಚ್ ಆಗತ್ತೆ. ನಿಮ್ಗೆ ಇಲ್ಲಿ ಏನಾದ್ರೂ ಬುಧ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಕಲಿಯುವಂತ ಸಾಮರ್ಥ್ಯ ಸ್ವಲ್ಪ ಕಮ್ಮಿ ಆಗ್ಬೋದು. ಮತ್ತೆ ಬುಧ ಏನಾದ್ರೂ ಜಾತಕದಲ್ಲಿದ್ದಾಗ ನೀವು ವಿದ್ಯೆ ಬಗ್ಗೆ ತುಂಬಾ ಒಂದು ಜಾಸ್ತಿ ಗಮನ ಕೊಡ್ಬೇಕು. ವಿದ್ಯೆ ಬಗ್ಗೆ ಏನಾದ್ರು ಅಸಡ್ಡೆ ಮಾಡಿದ್ರೆ ನಿಮ್ಮ ಒಂದು ಕುಂಡಲಿಯಲ್ಲಿ ಇದು ಬುಧ ದುರ್ಬಲ ಆಗ್ತಾ ಹೋಗ್ತಾನೆ ಅಂತ ಹೇಳ್ಬೋದು. ಮತ್ತೆ ಬುಧ ಏನಾದ್ರೂ ತುಂಬಾ ವೀಕ್ ಇದ್ದಾಗ ನಿಮ್ಗೆ ಮೈಂಡ್ ತುಂಬಾ ಕನ್ಫ್ಯೂಷನ್ ಜಾಸ್ತಿ ಇರ್ತದೆ. ಮೈಂಡ್ ಅಲ್ಲಿ ಗೊಂದಲ ಜಾಸ್ತಿ, ಮತ್ತೆ ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ನಿಮ್ಗೆ. ಬುಧ ಏನಾದ್ರೂ ಜಾತಕದಲ್ಲಿ ವೀಕ್ ಇದ್ದಾಗ ಈ ತರ ಎಲ್ಲ ಆಗ್ಬೋದು. ಮತ್ತೆ ಬುಧ ಅಂತ ಹೇಳಿದ್ರೆ ಹಸಿರು ಪರಿಸರ, ಅಂದ್ರೆ ಸಸ್ಯಗಳು, ಗಾರ್ಡನ್, ಈ ತರ ನಿಮ್ಮ ಸುತ್ತಮುತ್ತಲಿರುವಂತ ಒಂದು ಹಸಿರು ಪರಿಸರವನ್ನ ಕೂಡ ಬುಧ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲೇನಾದ್ರು ಜಾತಕದಲ್ಲಿ ಏನಾದ್ರು ನೀವು ಮರಗಿಡಗಳನ್ನು ಪೋಷಿಸೋದು, ಬೆಳೆಸೋದು, ಈ ತರ ಎಲ್ಲ ಮಾಡಿದ್ರೆ ಏನಾಗ್ತಂದ್ರೆ ನಮ್ಗೆ ಅದು ಬುಧ ನಿಮ್ಗೆ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ. ಮತ್ತೆ ನಿಮ್ಮ ಸೋದರ ಮಾವನ ಜೊತೆ ಕೂಡ ನಿಮ್ಗೆ ಒಳ್ಳೆ ಚೆನ್ನಾಗಿ ಸಂಬಂಧ ನಡಬೇಕು. ನಿಮ್ಮ ಸೋದರ ಮಾವನ ಜೊತೆ ಏನಾದ್ರು ಇದು ಸಂಬಂಧ ಏನಾದ್ರು ಕಟ್ಸ್ಕೊಂಡ್ರೆ ನಿಮ್ಗೆ ಜಾತಕದಲ್ಲಿ ಬುಧ ಇನ್ನೂ ಕೂಡ ವೀಕ್ ಆಗುವಂತ ಚಾನ್ಸ್ ಇರ್ತದೆ. ಮತ್ತೆ ಶಾಲಾ ಮಕ್ಕಳು ಅಂತ ಹೇಳಿದ್ರೆ ಕೂಡ ಬುಧ, ಈ ಬಾಲಕರು ಅಂತಾರಲ್ಲ ಅದು ಕೂಡ ಬುಧ. ನೀವು ಈ ಬಾಲಕಾವಸ್ಥೆಯ ಜನರಿಗೆ ನೀವು ಹೆಚ್ಚು ಮಹತ್ವ ಕೊಡ್ಬೇಕು. ನೀವೇನಾದ್ರೂ ಅವ್ರ ಹತ್ರ ಏನಾದ್ರು ಒಂದು ಕಿರಿಕಿರಿ ಮಾಡ್ಕೊಂಡ್ರೆ ಆತರ ಅಂತ ಹೇಳಿದ್ರೆ ಕೂಡ ನಿಮ್ಗೆ ಜಾತಕದಲ್ಲಿ ಬುಧ ತುಂಬಾ ವೀಕ್ ಆಗುವಂತ ಚಾನ್ಸ್ ಬಹುತೇಕ ಇರ್ತದೆ. ಮತ್ತೆ ನೀವು ಗಿಡಗಳಿಗೆ ನೀರು ಹಾಕೋದು, ಈ ಹಸಿರು ಗಿಡಗಳಿಗೆ ನೀರು ಹಾಕೋದು, ಗಾರ್ಡನಿಂಗ್ ಮಾಡೋದು, ಇದೆಲ್ಲ ಮಾಡಿದ್ರೆ ಕೂಡ ಬುಧ ನಿಮ್ಮ ಜಾತಕದಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಇದು ಜಾತಕದಲ್ಲಿ ಏನಾದ್ರೂ ಬುಧ ಇದ್ದಾಗ ನೀವು ಮಾಡ್ಬೇಕಾದಂತ ಒಂದು ಪರಿಹಾರ ಉಪಾಯಗಳು. ಬುಧ ಉಚ್ಚನಾಗಿದ್ರೆ ಏನು ತೊಂದರೆ ಆಗಲ್ಲ. ಉದಾಹರಣೆಗೆ ಬುಧ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಅವಾಗೇನು ತೊಂದರೆ ಆಗಲ್ಲ. ಅವಾಗಲೂ ಕೂಡ ನೀವೇನಾದ್ರೂ ಬುಧನಿಗೆ ಸಂಬಂಧಪಟ್ಟಂತ ಒಂದು ಕಾರಕಕ್ಕೆ ಏನಾದ್ರು ನೆಗೆಟಿವ್ ಮಾಡಿದ್ರೆ ನಿಮ್ಗೆ ಅದು ಇನ್ನು ಬುಧ ಇನ್ನು ಹೆಚ್ಚು ವೀಕ್ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಮತ್ತೆ ಬುಧ ಅಂತ ಹೇಳಿದ್ರೆ ನಿಮ್ಗೆ ನೀವು ಕಲಿಯುವಂತ ಒಂದು ವಿದ್ಯೆ ಅಂತ ಹೇಳ್ಬೋದು. ನೀವು ಏನಾದ್ರೂ ಒಂದು ಸ್ಟಡಿ ಮಾಡ್ತಾ ಇರ್ಬೇಕು. ನೀವೇನಾದ್ರೂ ಒಂದು ವಿಷಯದಲ್ಲಿ ಸ್ಟಡಿ ಮಾಡ್ತಾ ಇದ್ರು ಕೂಡ ನಿಮ್ಗೆ ಅದು ಬುಧ ನಿಮ್ಗೆ ತುಂಬಾ ಒಂದು ಒಳ್ಳೆ ಫಲವನ್ನು ಕೊಡ್ತಾನೆ. ಮತ್ತೆ ಬುಧ ಅಂತ ಹೇಳಿದ್ರೆ ಅದು ತುಂಬಾ ಬೇಗ ಕಲಿಯುವಂತ ಗ್ರಹ, ಶೀಘ್ರಗಾಮಿ ಗ್ರಹ ಅದು. ಈ ಬುಧ ನಿಮ್ಗೆ ರಾಜಯೋಗ ಮಾಡಿದ್ರೆ ನಿಮ್ಗೆ ಆ ರಾಶಿಯಲ್ಲಿ ನಿಮ್ಗೆ ಫಲ ತುಂಬಾ ಶೀಘ್ರವಾಗಿ ಸಿಗ್ತಾ ಹೋಗ್ತದೆ. ತುಂಬಾ ಬೇಗ ನಿಮ್ಗೆ ಫಲ ಸಿಗುತ್ತಾ ಹೋಗ್ತದೆ ಈ ಟೈಮಲ್ಲಿ. ಆ ಕಾರಣ ನೀವು ನಿಮ್ ಜಾತಕದಲ್ಲಿ ಬುಧ ಏನಾದ್ರು ತುಂಬಾ ವೀಕ್ ಇದ್ದಾಗ ನೀವು ಬುಧನಿಗೆ ಸಂಬಂಧಪಟ್ಟಂತ ಒಂದು ಪರಿಹಾರವನ್ನ ಸರಿಯಾಗಿ ಮಾಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಬುಧ ಇನ್ನು ತುಂಬಾ ವೀಕ್ ಆಗ್ತಾ ಹೋಗ್ತದೆ. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಬೇರೆ ನಮಸ್ಕಾರ.